ನಮ್ಮ ಫ್ಯಾಮಿಲಿಯಲ್ಲಿ ಒಂದು ತುಂಬ ಹರ್ಟ್ ಆಗುವಂಥ ಇನ್ಸಿಡೆಂಟ್ಸ್ ನಡೀತು. ನೈಟ್ ಇಲ್ಲಿ ಬಾಲ್ ಆಡ್ತಾ ಇದ್ದ, ನಿಂಗೆ ಇಲ್ಲಿಗೆ ಬಂದಿದ್ದಾನೆ, ಹಿಂಗೆ ಬಾಲ್ ಕ್ಯಾಚ್ ಹಿಡಿಯೋಕ್ಕೆ ಇಲ್ಲಿಂದ ಹಿಂಗೆ ಬಿದ್ದಿದ್ದಾನೆ ನೋಡಿ. ಬಾಲು ಅಲ್ಲೇ ಇದೆ. Good morning friends, welcome back to my channel Vijay Saundarya Vlogs and welcome back to one more new vlog. Friends, ಇವತ್ತು ನಾನು ಮಾರ್ನಿಂಗೇ ವ್ಲಾಗ್ನ ಶುರು ಮಾಡಿದ್ದೀನಿ. ನೈಟ್ ಎಲ್ಲ ನಿದ್ದೆ ಎಲ್ಲ ನೀವು ನೋಡ್ಬೋದು, ನನ್ನ ಕಣ್ಣೆಲ್ಲ ಊದ್ಕೊಬಿಟ್ಟಿದೆ. ನಮ್ಮ ಫ್ಯಾಮಿಲಿಯಲ್ಲಿ ಒಂದು ತುಂಬ ಹರ್ಟ್ ಆಗುವಂಥ ಇನ್ಸಿಡೆಂಟ್ಸ್ ನಡೀತು ನೈಟ್. ಹಾಗಾಗಿ ನೈಟೆಲ್ಲ ನಿದ್ದೆ ಇಲ್ಲ, ಏನಾಯಿತು ಅಂತ ಇವತ್ತಿನ ವ್ಲಾಗ್ ಕೂಡ ನಾನು ಶೂಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಎಷ್ಟೊಂದು ಜನ ಪೇರೆಂಟ್ಸು ಸೊ ಇದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು ಮಕ್ಕಳನ್ನ. ಹಾಗಾಗಿ ಮಕ್ಕಳನ್ನ ಅಂತಲೇ ಅಲ್ಲ, ದೊಡ್ಡವ್ರನ್ನೂ ಕೂಡ ಅಷ್ಟೇ, ನಾವು ಎಷ್ಟೇ ಕಾನ್ಷಿಯಸ್ನೆಸ್ ಆಗಿದ್ರೂ ಕೂಡ ಈ ಥರ ಆಕ್ಸಿಡೆಂಟ್ಸ್ ಅನ್ನೋದು ಆಗ್ತಾ ಇರುತ್ತೆ. ಹಾಗಾಗಿ ನಿಮಗೂ ಒಂದು ಅವೇರ್ನೆಸ್ ಇರಲಿ ಅಂದ್ಬಿಟ್ಟು ನಾನು ಈ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಥರ ಆದರೆ ನೆಕ್ಸ್ಟ್ ಏನೆಲ್ಲ ಪ್ರೊಸೀಜರ್ ಮಾಡಬೇಕು ಅಂತ ಕೂಡ ನಿಮಗೆಲ್ಲ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ನೆನ್ನೆ ನೈಟ್ ಡಿನ್ನರ್ ಕರೆದಿದ್ಲು ನನ್ನ ಫ್ರೆಂಡ್ ದೀಪಿಕಾ, ಅವ್ರ ಮನೆಗೆ ಹೋಗಿದ್ದೆ ಯದುವಿನ ಕರ್ಕೊಂಡು. ಬರೋ ಟೈಮಲ್ಲಿ ನನಗೆ ಕಾಲ್ ಬರುತ್ತೆ ರೂಪೇಶಿಂದ, ಲಡ್ಡು ಬಿದ್ದೋಗ್ಬಿಟ್ಟಿದ್ದಾನೆ, ಸೊ ಅವ್ನಿಗೆ ತಲೆ ಊದ್ಕೊಂಡಿದ್ದೆ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ನಾನು ಅಂದ್ಕೊಂಡೆ ಅವ್ರು ಇಲ್ಲೇ ಇರ್ತಾರೆ, ಯಾಕಂದರೆ ನಮ್ಮ ಚಿಕ್ಕಮ್ಮ ಕೆಫೆ ಹತ್ರ ಇರ್ತಾರೆ, ಬರೋದು ಲೇಟ್ ಆಗುತ್ತಲ್ವ, ಹಾಗಾಗಿ ಕೆಫೆ ಹತ್ರ ಇರ್ತಾರೆ, ಬರೋದು ಲೇಟ್ ಆಗುತ್ತಲ್ವ, ಹಾಗಾಗಿ ಇಲ್ಲೇ ಇರ್ತಾರೆ, ಇಲ್ಲೆಲ್ಲೋ ಮೆಟ್ಲು ಹತ್ತವಾಗ ಬಿದ್ದೋಗಿರ್ತಾನೆ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಮನೆಗೆ ಬರೋಷ್ಟರಲ್ಲಿ ಯಾರೂ ಇಲ್ಲ. ತಿರ್ಗಾ ಫೋನ್ ಮಾಡಿದ್ರೆ ಇಲ್ಲ, ಅವನಿಲ್ಲ, ಬಿದ್ದಿರೋದು ಚಿಕ್ಕಮ್ಮ ಮನೆ ಹತ್ರ ಫಸ್ಟ್ ಫ್ಲೋರಿಂದ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾನೆ, ತಲೆಯೆಲ್ಲ ಊದ್ಕೊಂಡಿದೆ, ಚಿನ್ಮಯ್ಯ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೇವೆ ಇಂದ್ರಾನಗರವಿ ಅಂತಂದರು. ನನಗೆ ಹಾರ್ಟ್ ಎಷ್ಟು ಜೋರಾಗಿ ಬಡ್ಕೋತಾ ಇದೆ ಅಂದರೆ ಏನೇನೋ ಇಮ್ಯಾಜಿನೇಷನು, ಹೆಂಗೆ ಬಿದ್ದ ಏನೋ ಎತ್ತ ಅಂತ ಒಂದು 10 ನಿಮಿಷಕ್ಕೆ ಈ ಥರ ಆಗಿಬಿಡುತ್ತೆ. ಆ್ಯಂಡ್ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದೆ, ರೂಪೇಶ್ ಬೇರೆ ಫೋನ್ ಮೇಲೆ ಫೋನ್ ಮಾಡಬೇಡ ಇಡು ಫೋನು ಅಂತ ಕಟ್ ಬೇರೆ ಮಾಡಿಬಿಟ್ರು, ಇನ್ನೂ ಟೆನ್ಷನ್ ಜಾಸ್ತಿ ಆಗೋಯ್ತು. ನಮ್ಮ ಚಿಕ್ಕಮ್ಮವರೆಲ್ಲ ಕೆಫೆಯಿಂದ ಅಲ್ಲಿಗೆ ಡೈರೆಕ್ಟ್ ಹೋಗಿದ್ದಾರೆ. ಆಮೇಲೆ MRI ಸ್ಕ್ಯಾನು ಎಲ್ಲ ಮಾಡಿ ಲೈಟಾಗೆ ಇದು ಬ್ರೈನ್ ಹತ್ರ ಎಲ್ಲ ಏನು ಊದ್ಕೊಂಡಿದೆ, ಅಬ್ಸರ್ವೇಷನಲ್ಲಿ ಇಡಬೇಕು. ಆಮೇಲೆ ಇಮಿಡಿಯೇಟಾಗೆ 2-3 ಟೈಮ್ಸ್ ವಾಮಿಟ್ಸ್ ಕೂಡ ಆಯ್ತಂತೆ, ಹಾಗಾಗಿ ಅಬ್ಸರ್ವೇಷನಲ್ಲಿ ಇಡಬೇಕು, ಅಲ್ಲೇ ಇಡಿ ICU ಅಲ್ಲಿ. ನಾನು ಮಾರ್ನಿಂಗ್ ಒಂದು ಚೆಕ್ ಮಾಡ್ತೀನಿ ಅಂತ ಹೇಳಿದರು. ನೈಟೆಲ್ಲ ಅಲ್ಲೇ ಇದ್ದಾನೆ. ನನಗೆ ನೈಟೆಲ್ಲ ನಿದ್ದೆ ಇಲ್ಲ, ಯಾರಿಗೂ ಮನೇಲಿ ಯಾರೂ ನಿದ್ದೆ ಮಾಡಿಲ್ಲ. ಏನಾಗುತ್ತೋ ಅಂತ ಒಂದು ಟೆನ್ಷನ್ನು. ನಮ್ಮ ಮನೆಯಲ್ಲಿ ಒಂದು ಮುದ್ದಿನ ಮಗ, ಅವನಾಗಲಿ ಯದುವೀರಾಗಲಿ, ಇವರಿಬ್ಬರೂ ಇಲ್ಲ ಮನೆಯಲ್ಲಿ ಅಂದರೆ ಬೋರ್ ಆಗುತ್ತೆ. ಅಷ್ಟು ತರಲೆ, ಅಷ್ಟು ತೀಟೆ, ಅಷ್ಟು ಚೆನ್ನಾಗಿರ್ತಿದ್ರು. ಸೊ ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು, ಅವ್ನಿಗೆ ಏನೂ ಆಗಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊಳ್ಳಿ. ಇವಾಗ ಹೋಗ್ತಾ ಇದ್ದೀನಿ, ನಮ್ಮ ಚಿಕ್ಕಮ್ಮ ಬೆಳಗ್ಗೆನೇ ಹೋಗಿದ್ದಾರೆ 4 ಗಂಟೆಗೆ. ಅಂದರೆ ಎಲ್ಲ ಆರಾಮಾಗಿದ್ದಾನೆ ಅವನು, ಏನು ಮಾತಾಡೋದಾಗಲಿ ವಾಕಿಂಗ್ ಆಗಲಿ ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ ಎಲ್ಲಿಂದ ಎಲ್ಲಿಗೆ ಬಿದ್ದಿದ್ದಾನೆ ಅಂತ. ಅದೇ ದೇವ್ರ ದಯೆ, ನಮ್ಮ ಚಿಕ್ಕಪ್ಪ ಮಾಡಿರೋವಂಥ ಪುಣ್ಯ ಅವನ್ನ ಕಾಪಾಡಿದೆ. ನೀವು ನಂಬ್ತೀರಾ ಬಿಡ್ತೀರಾ, ನಾನು ಸ್ಪಾಟ್ ತೋರಿಸ್ತೀನಿ ನಿಮಗೆ, ನಂಗೆ ಮಾತಾಡೋಕ್ಕೂ ಬರ್ತಾಯಿಲ್ಲ ಅಂಥ ಸ್ಪಾಟಲ್ಲಿ ಬಿದ್ದಿದ್ದಾನೆ. ಸದ್ಯ ಇಲ್ಲಿ ತಲೆ ಇಷ್ಟು ಇಲ್ಲಿದೆಯಲ್ಲ, ಇದು ಮಾತ್ರ ಇಷ್ಟು ದಪ್ಪ ಊದ್ಕೊಂಡಿದೆಯಂತೆ, ಎದ್ದು ಬಿಟ್ಟರೆ ಇನ್ನೇನೂ ಆಗಿಲ್ಲ. ಕಾಲಿಗೆ ಸ್ವಲ್ಪ ಲೈಟಾಗಿ ಸ್ಕಿನ್ ಆಚೆ ಬಂದಿರೋ ಥರ ಆಗಿದೆ ಅಷ್ಟೇ. ಥ್ಯಾಂಕ್ ಗಾಡ್. ನಾನು ಇಮ್ಯಾಜಿನ್ ಮಾಡಿಕೊಂಡ್ರು ಕೂಡ ಯಪ್ಪ ಸ್ವಾಮಿ ಅನಿಸ್ಬಿಡುತ್ತೆ ನನಗೆ. ಆ್ಯಂಡ್ ಇವಾಗ ಚಿಕ್ಕಮ್ಮ ಮನೆ ಹತ್ರನೇ ಹೋಗ್ತಾ ಇದ್ದೀನಿ, ಹೋಗಿ ಅಲ್ಲಿ ನಿಮಗೆ ಸ್ಪಾಟ್ ತೋರಿಸಿ ಅಲ್ಲಿಂದ ಹಾಸ್ಪಿಟ್ಲ್ ಹತ್ರ ಹೋಗಬೇಕು. ಡಾಕ್ಟರ್ ಬರ್ತಾ ಇದ್ದಾರಂತೆ, ನ್ಯೂರಾಲಜಿಸ್ಟು. ಸೊ ಅವ್ರ ಹತ್ರ ಮಾತಾಡಿ ಏನು ಎತ್ತ ಅಂತ ಕೂಡ ಅಪ್ಡೇಟ್ ತಿಳಿಸ್ತೀನಿ. ಯದುವಿನ ನಮ್ಮ ಅತ್ತೆ ಕರ್ಕೊಂಡು ಹೋಗಿದ್ದಾರೆ ಅವ್ರ ಆಫೀಸ್ ಹತ್ರ, ಕರ್ಕೊಂಡೋಗಿ ಕ್ರೀಚಿಗೆ ಬಿಡ್ತೀನಿ ಅಂದರು. ಇನ್ನು ಯಾರೂ ಇಲ್ಲಿ ನೋಡ್ಕೊಳ್ಳೋರಿಲ್ಲ, ನಾನು ಬೇರೆ ಹಾಸ್ಪಿಟ್ಲ್ ಹತ್ರ ಇರುತ್ತೆ, ನಾನು ಬೇರೆ ಹಾಸ್ಪಿಟ್ಲ್ ಹತ್ರ ಹೋಗಬೇಕು. ನಮ್ಮ ಚಿಕ್ಕಮ್ಮ ಒಬ್ಬರೇ ಇರ್ತಾರೆ. ನಮ್ಮ ಚಿಕ್ಕಪ್ಪಗೆ ಇವತ್ತೇನೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಂತೆ, 1-2 ಅವರ್ಸ್ ಹೋಗ್ಬಿಟ್ಟು ಆಫೀಸಿಂದ ಬಂದುಬಿಡ್ತೀನಿ ಅಂತ ಕೂಡ ಹೇಳಿದ್ರು. ಆ್ಯಂಡ್ ಬನ್ನಿ ಇವಾಗ ಹೋಗೋಣ. ನೈಟ್ ಇಲ್ಲಿ ಬಾಲ್ ಆಡ್ತಾ ಇದ್ದ, ನಿಂಗೆ ಇಲ್ಲಿಗೆ ಬಂದಿದ್ದಾನೆ, ಹಿಂಗೆ ಬಾಲ್ ಕ್ಯಾಚ್ ಹಿಡಿಯೋಕ್ಕೆ ಇಲ್ಲಿಂದ ಹಿಂಗೆ ಬಿದ್ದಿದ್ದಾನೆ ನೋಡಿ. ಬಾಲು ಅಲ್ಲೇ ಇದೆ. ಲಡ್ಡುನ ಮಾತಾಡ್ಸ್ಕೊಂಬಂದೆ, ಪರವಾಗಿಲ್ಲ ಅಂತ ಹೇಳಿದ್ರು. ಅದೇ ಇವಾಗ ಇಡ್ಲಿ ಏನಾದ್ರು ಕೊಡಿ, 1-2 ಇಡ್ಲಿ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡೋಣ, ಇವಾಗ ಹೋಗಿ ಇಡ್ಲಿ ಬಂದು ಅಂದ್ಕೊಂಡೆ.
ತೋರಿಸ್ಬಿಟ್ಟು ಡಾಕ್ಟ್ರ್ ತಿರ್ಗಾ ಬರ್ತೀನಿ ಅಂತ ಹೇಳಿದರೆ ಬಂದಮೇಲೆ ನೋಡಬೇಕು. ನಿಜವಾಗ್ಲೂ ಫ್ರೆಂಡ್ಸ್, ಅವ್ರ ಅಪ್ಪ ಅಮ್ಮ ಮಾಡಿರೋಂಥ ಪುಣ್ಯ ಅವ್ನು ಇವತ್ತು ಕಾಪಾಡಿರೋದು. ನಿಜವಾಗ್ಲೂ ಅಷ್ಟು ಫಸ್ಟ್ ಫ್ಲೋರಿಂದ ಕೆಳಗಡೆ ಬಿದ್ದಿದ್ದಾನೆ ಅಂದರೆ ಏನೂ ಆಗಿಲ್ಲ, ಸ್ವಲ್ಪ ಮಾತ್ರ ಬ್ಲಡ್ ಕ್ಲಾಟ್ ಆಗಿದೆ, ಅದು ಮೆಡಿಸಿನಲ್ಲಿ ಕೊಟ್ಟರೆ ಕ್ಯೂರ್ ಆಗುತ್ತೆ ಅಂತ ಹೇಳಿದ್ದಾರೆ. ಯೋಚನೆ ಮಾಡೋದಕ್ಕೂ ಆಗಲ್ಲ, ಅಷ್ಟು ಹೈಟಿಂದ ಬಿದ್ದು ಏನೂ ಆಗಿಲ್ಲ, ಆರಾಮಾಗಿದ್ದಾನೆ ಅಂದರೆ ಅವರು ಒಂದು ಮಾಡಿರೋವಂಥ ಪುಣ್ಯ. ಅವ್ನು ಬಿದ್ದಿದ ತಕ್ಷಣ ಅಲ್ಲಿ ವಾಕ್ ಮಾಡ್ತಿರೋರೆಲ್ಲ ಬಂದು ಎತ್ತಿ ಮೇಲೆ ಬಂದು ನಮ್ಮ ಚಿಕ್ಕಪ್ಪವ್ರಿಗೆಲ್ಲ ಹೇಳಿದಾಗ ಇಮಿಡಿಯೇಟಾಗಿ ಕರ್ಕೊಬಂದಿದ್ದಾರೆ. ಸೊ ನಾನಿವಾಗ ಇಡ್ಲಿ ಕೂಡ ತೊಗೊಂಡೋಗ್ಬಿಟ್ಟು ಅವ್ನಿಗೆ ತಿನ್ನಿಸ್ತಾ ಇದ್ದೀನಿ. ಆರಾಮಾಗಿದ್ದಾನೆ, ಸ್ಪೈನಲ್ ಕಾರ್ಡ್ಗೆ ಯಾವುದಕ್ಕೂ ಏನೂ ಪ್ರಾಬ್ಲಮ್ ಇರಲಿಲ್ಲ. ಸೊ ನನಗೆ ಭಯ ಆಗಿತ್ತು, ಅದೇ ಮೇಲೆಯಿಂದ ಬಿದ್ದಿದ್ದಾನೆ, ಸ್ಪೈನಲ್ ಕಾರ್ಡ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಏನಪ್ಪ ಮಾಡೋದು ಅನ್ನೋದೊಂದು ಚಿಂತೆ ಇತ್ತು. ಬಟ್ ಆದರೆ ಆರಾಮಾಗಿದ್ದಾನೆ. ತಲೆ ಮಾತ್ರ ಹೆಡ್ಡೇಕ್ ಇದೆಯಂತೆ, ತುಂಬಾ ತಲೆನೋವು. ಹಾಗೆ ತಲೆ ಎಷ್ಟು ದಪ್ಪ ಊದಿತ್ತು ಅಂದರೆ ಇವತ್ತು ಸ್ವಲ್ಪ ಪರವಾಗಿಲ್ಲ, ಕಮ್ಮಿ ಆಗಿದೆ. ನೀವು ನೋಡ್ಬೋದು, ಒಂದೇ ಇಡ್ಲಿ ತಿಂದಿತ್ತು, ಸಾಕು ಅಗ್ಯಕ್ಕಾಗ್ತಾಯಿಲ್ಲ, ನೋವ್ತಾ ಇದೆ ಅಂತ ಹೇಳ್ತಾ ಇದ್ದ. ಪಿನ್ನಿ ನೋಡಿ ಹೆಂಗಾಗವ್ರೆ. ಹೆಂಗ ಅನಿಸ್ತು ಇವಾಗ? ಆರಾಮಾ? ನೆಮ್ಮದಿ ಅನಿಸ್ತಾ? ಇವಾಗೂ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಇಲ್ಲೂ ಸಿಕ್ಕಿದ್ರು, ಮಾತಾಡ್ತಿ ಖುಷಿ ಆಯಿತು. ಡಾಕ್ಟ್ರ್ ಬಂದಿದ್ರು ಇವಾಗ, ಚೆಕಪ್ ಎಲ್ಲ ಮಾಡಿ ನೋಡಿಟ್ಟುವರಿ ಸ್ವಲ್ಪ ಬೆಡ್ ರೆಸ್ಟ್ ಬೇಕಾಗುತ್ತೆ ಅಂತ ಹೇಳಿದರು. ಸೊ ಇವಾಗ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ ICUಯಿಂದ. ಸೊ ಬಂದು ಇವಾಗೆಲ್ಲ ಏನು ಬೆಡ್ಡೆಲ್ಲ ಅಲಾಟ್ ಮಾಡಿಸ್ಕೊಂಡು ಹೋದೆ. ಇವಾಗ ಹೋಗಿ ಊಟ ಮಾಡಬೇಕು. ಅದಕ್ಕೆ ಮುಂಚೆ ಯದುವೀರು ಮತ್ತು ಮೇಘನ ಬರ್ತಾ ಇದ್ದಾರಂತೆ. ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ, ಸಿಂಧು ಎಲ್ಲರೂ ಬಂದುಬಿಟ್ಟಿದ್ದಾರೆ. ವಿಸಿಟರ್ ಟೈಮ್ ಕೂಡ ಆಗೋಗ್ಬಿಟ್ಟಿದೆ. ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಪಾಪ ಅಲೋ ಮಾಡಿದ್ರು. ಅವ್ರು ಮಾತಾಡಿಸ್ತಾ ಇದ್ದಾರೆ. ಲಡ್ಡು, ಯದುವೀರು ಮತ್ತು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ನಾನು. ಯದುವೀರು ಮತ್ತು ಸಿಂಧು ಬರ್ತಾ ಇದ್ದಾರಂತೆ. ಅವ್ರನ್ನ ಪಿಕ್ ಮಾಡೋಣ ಅಂತ ಕೆಳಗಡೆ ಬಂದೆ. ನೋಡಿ, ಯದುವೀರು, ಮೇಘ ಬಂದ್ಲು. ಮೇಘ ಅವಳು ಹಾಸ್ಪಿಟ್ಲಿಂದ ಹಂಗೆ ಬಂದಿದ್ದಾಳೆ. ಮಮ್ಮಿಯವರೆಲ್ಲ ಮೇಲೆ ಇದ್ದಾರೆ. ಹಾಯ್ ಮಾಡಿದ್ವಿ. ಲಡ್ಡು ಮಮ್ಮಗೆ ಏನಮ್ಮ ಆಗಿರೋದು? ಏನಾಗಿರೋ ಲಡ್ಡು ಮಮ್ಮಗೆ? ಎಲ್ಲಾಗಿದೆ ಅಪ್ಪು? ಎಲ್ಲಾಗಿದೆ ಅಪ್ಪು? ಸಲ್ಯಾಗಿದೆಯಾ? ನೈಟ್ ನಾವು ಮಾತಾಡ್ಕೊಳ್ಳೋದು ಕೇಳಿಸ್ಕೊಂಬಿಟ್ಟು ಯಾರು ಬಂದ್ರೂ ಲಡ್ಡು ಮಾಮ ಡಮ್ಮು ಅಂತ ಎಲ್ರಿಗೂ ಹೇಳ್ತಾವನೆ. ಮೇಘನೇ ಇವತ್ತು ಯದುವಿನ ಸ್ಕೂಲಿಂದ ಪಿಕ್ ಮಾಡಿದಾಳೆ. ಹೆಂಗಾಗಿರೋ ಡಮ್ಮು? ಏನ್ ಆಡಕ್ ಹೋಗಾಗಿದ್ದು? ಬಾಲ್ ಆಡಕ್ ಹೋಗ್ಬಿದ್ದು ನಂತ. ನಾವು ನೈಟ್ ಯಾರಿಗೂ ಹೇಳೇ ಇಲ್ಲ ಈ ಥರ ಎಲ್ಲ ಆಗಿದೆ ಇನ್ಸಿಡೆಂಟ್ಸು ಅಂತ. ತಿರ್ಗಿ ಮಾರ್ನಿಂಗ್ ನಾನು ಒಂದು 11 o'clock ಹಂಗೆ ನಮ್ಮಮ್ಮ ಕ್ಯಾಶುವಲಾಗಿ ಕಾಲ್ ಮಾಡಿದಾಗ ಈ ಥರ ಹಾಸ್ಪಿಟ್ಲಲ್ಲಿ ಇದ್ದೀವಿ ಅಂತ ಹೇಳಿ ಈ ಥರ ಆಯಿತು ಅಂತ ಹೇಳಿದೆ. ಇಮ್ಮಿಡಿಯೇಟಾಗಿ 1 hourಗೆಲ್ಲ ಎಲ್ಲರೂ ಬಂದುಬಿಟ್ರು. ಮೇಘನ ಪಾಪ ಅವಳು ಹಾಸ್ಪಿಟಲ್ ರೌಂಡಿಂಗ್ಸಲ್ಲಿ ಇದ್ಲಂತೆ. ಪಾಪ ಅಲ್ಲಿಂದ ಅವಳು ಹಂಗೆ ಕಾಲೇಜಿಂದ ಹಿಂಗೆ ಬಂದುಬಿಟ್ಟಿದ್ದಾಳೆ. ಚಿಕ್ಕಮ್ಮ, ಸಿಂಧು ಅವಳು ಆಫೀಸ್ಗೆ ಲೀವಾಗಿ ಬಂದುಬಿಟ್ಟಿದ್ದಾಳೆ. ಸೊ ಎಲ್ಲರೂ ಬಂದು ಅವನ್ನ ನೋಡೋವರೆಗೂ ಫುಲ್ ಪ್ಯಾನಿಕ್ ಆಗಿದ್ರು. ಅವನ್ನ ನೋಡಿದ್ಮೇಲೆ ಎಲ್ಲ ಸ್ವಲ್ಪ ಸಮಾಧಾನ ಆದರು. ಆ್ಯಂಡ್ ನನಗೂ ತುಂಬ ಒಂದು 2 days ಹೆಕ್ಟಿಕ್ ಆಗಿತ್ತು. ಆ ಟೆನ್ಷನ್ಗೆ ನನಗೂ ಹುಷಾರಿಲ್ದಿರೋ ಕೂಡ ಆಗಿದೆ. ಫೈನಲಿ ಅವನಿಗೆ ಪರವಾಗಿಲ್ಲ ಅಂತ ಡಾಕ್ಟರ್ ಹೇಳಿದ್ಮೇಲೆ ಎಲ್ರಿಗೂ ಸಮಾಧಾನ ಅನ್ನೋದಾಯಿತು. ನಮ್ಮ ಮನೇಲಿ ಚಿಕ್ಕಮ್ಮ ಆಗಿರ್ಬೋದು, ನಮ್ಮ ಅತ್ತೆ ಹತ್ಕೊಂಡೇ ಕೂತ್ಕೊಂಡ್ಬಿಟ್ಟಿದ್ರು. ಯಾಕಂದರೆ ಯದುವೀರ್ಗಿಂತ ಜಾಸ್ತಿ ಅಟ್ಯಾಚು ಲಡ್ಡು. ಯಾಕಂದರೆ ಅವ್ನು ಚಿಕ್ಕ ವಯಸ್ಸಿಂದನೂ ಜೊತೆಲಿ ನೋಡಿಕೊಂಡು ಬೆಳೆಸಿ, ಈಗ ಯದುವೀರ್ ಮೇಲೆ ಪ್ರೀತಿ ಜಾಸ್ತಿ. ಬಟ್ ಆದರೂ ಲಡ್ಡು ಅಂದ್ರೇ ಜಾಸ್ತಿ ಇಷ್ಟ ನಮ್ಮ ಅತ್ತೆಗೆ. ಅವನಿಗೆ ತಿನ್ಸೋದಾಗಲಿ ಎಲ್ಲ ಮಾಡೋದಾಗಲಿ ನಮ್ಮ ಅತ್ತೆನೂ ನೋಡೋಕ್ಕಾಗ್ತಾ ಇರಲಿಲ್ಲ, ಹಂಗಾಗ್ಬಿಟ್ಟಿದ್ರು. ನಮ್ಮ ಚಿಕ್ಕಮ್ಮನೂ ಅಷ್ಟೇ ಹತ್ಕೊಂಡು ಕಣ್ಣಲ್ಲಿ ಎಷ್ಟು ದಪ್ಪ ಊದ್ಕೊಬಿಟ್ಟಿತ್ತು. ಯಾರಿಗೆ ಬೇಜಾರಾಗೋದಿಲ್ಲ ಹೇಳಿ? ಯಾಕಂದರೆ ಯಾರೇ ಮಗು ಆಗಿರಲಿ, ಬೇರೆಯವ್ರ ಮಗು ಅಂತಲೇ ಗೊತ್ತಿರೋ ನಮಗೆ ಅಲ್ಲಿ ಹಾಸ್ಪಿಟ್ಲಲ್ಲೆಲ್ಲ ಕರ್ಕೊಂಡೋಗಿದ ತಕ್ಷಣ ಅಯ್ಯೋ ಏನಾಯಿತು, ಇಷ್ಟು ಚಿಕ್ಕ ವಯಸ್ಸಿಗೆ ಹಿಂಗಾಗೋಯ್ತಲ್ಲ ಮಗುಗೆ ಅಂತ ಎಷ್ಟು ಜನ ಬೇಜಾರು ಮಾಡಿಕೊಂಡ್ರು. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಕಾಲ್ ಮಾಡಿದರು. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಕೇರ್ ಮಾಡಿದ್ದಕ್ಕೆ. ಅದಾದಮೇಲೆ ನಮ್ಮ ಮಮ್ಮಿಯವ್ರು ಕೂಡ ವಾಪಸ್ ಹೋದರು ಮನೆಗೆ. ಅದ್ರ ನೆಕ್ಸ್ಟ್ ಡೇ ಈವ್ನಿಂಗ್ವರೆಗೂ ಅವ್ನು ICUಯಲ್ಲೇ ಇದ್ದ. ಅದಾದಮೇಲೆ ಡಾಕ್ಟರು ಸರಿ ವಾರ್ಡಿಗೆ ಶಿಫ್ಟ್ ಮಾಡಿ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ,
1 ವೀಕ್ ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಅದನ್ನು ಕಂಪ್ಲೀಟ್ ಕೋರ್ಸ್ ಮುಗಿಸ್ಕೊಂಡು ತಿರ್ಗಾ ಬನ್ನಿ MRI ಸ್ಕ್ಯಾನ್ ಮಾಡ್ತೀವಿ. ಆವಾಗ ಬ್ಲಡ್ ಕ್ಲಾಟ್ ಆಗಿರೋದೆಲ್ಲ ಕ್ಲಿಯರ್ ಆಗಿದ್ರೆ ನೋ ನೀಡ್ ಟು ವರಿ ಅಂತೆಲ್ಲ ಹೇಳಿ ಡಿಸ್ಚಾರ್ಜ್ ಕೂಡ ಮಾಡಾಗಿದ್ದಾರೆ. ಆಲ್ರೆಡಿ ಮನೆಗೆ ಕೂಡ ಕರ್ಕೊಂಡು ಬಂದಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನಿಮ್ಮ ಬ್ಲೆಸ್ಸಿಂಗ್ಸ್ಗೆ. ಆ್ಯಂಡ್ ಈಗ ಸ್ವಲ್ಪ ರಾಕ್ ಕ್ಲಿಪ್ಪಿಂಗ್ಸ್ ಇದೆ, ಹಾಕ್ತೀನಿ ನೋಡಿ. ನೋಡಿ ನಮ್ಮ ಲಡ್ಡು ಹೆಂಗವನೆ, ಫ್ರಾಕ್ ಹಾಕ್ಕೊಂಡು ನನ್ನ ಚಪ್ಪಲಿ ಹಾಕ್ಕೊಂಡು. ನಮಗೆ ಎಷ್ಟೇ ನೋವಿದ್ರು ಅದನ್ನು ಮಕ್ಕಳ ಮುಂದೆ ತೋರಿಸ್ಬಾರ್ದು ಅಂತಾರೆ. ಹಾಗಾಗಿ ನನಗೆ ಎಷ್ಟೇ ನೋವಿದ್ರು ನಾನು ಅವನ್ನ ಎಷ್ಟೊಂದು ನಗ್ಸೋಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೆ. ಸೊ ಫೈನಲಿ ಇಷ್ಟ ಆಗಿತ್ತು ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿಯನ್ ಇನ್ಸಿಡೆನ್ಸು. ಸೊ ಮುಂದಿನ ವಿಡಿಯೋ ಏನಾಗಿದೆ ಏನು ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಸಪೋರ್ಟ್ ಮಾಡಿ. ಎಷ್ಟೇ ಕಷ್ಟ ಆದರೂ ನಮ್ಮ ಮಕ್ಕಳನ್ನ ನಾವು ಹುಷಾರಾಗಿ ನೋಡ್ಕೊಳ್ಳೋಣ. ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್.